ಆತ್ಮೀಯ 10ನೇ ತರಗತಿಯ ವಿದ್ಯಾರ್ಥಿಗಳೇ ವಿದ್ಯಾರ್ಥಿನಿಯರೇ, ವೆಲ್ಕಮ್ ಟು ಲರ್ನ್ ಈಜಿ ಯೂಟ್ಯೂಬ್ ಚಾನಲ್. ಲೈಕ್, ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್. ಆತ್ಮೀಯ ವಿದ್ಯಾರ್ಥಿಗಳೇ, ಈ ದಿನ ನೀವು SA1 ದ್ವಿತೀಯ ಭಾಷೆ ಇಂಗ್ಲೀಷಿಗೆ ಸಂಬಂಧಪಟ್ಟಂತೆ SA1 ಪರೀಕ್ಷೆಯನ್ನು ಎದುರಿಸಿದ್ದೀರಿ. ಬಹುತೇಕ ಎಲ್ಲರ ಪೇಪರ್ಗಳು ಚೆನ್ನಾಗಿ ಆಗಿರಬಹುದು. ಅದರ ಜೊತೆಗೆ ನಮ್ಮ ಲರ್ನ್ ಈಜಿ ಯೂಟ್ಯೂಬ್ ಚಾನಲ್ನಿಂದ ಈ ಪ್ರಶ್ನೆ ಪತ್ರಿಕೆಯನ್ನು ಬಿಡಿಸುವಂಥ ಒಂದು ಸಣ್ಣ ಪ್ರಯತ್ನ. ಈಗ ಮೊದಲನೇ ಪ್ರಶ್ನೆ ನೋಡೋಣ. ಎಲ್ಲರ ಬಳಿ ಕ್ವೆಶನ್ ಪೇಪರ್ಗಳಿವೆ ಅಂತ ಭಾವಿಸ್ತೀನಿ. ಏನಿತ್ತು ಕ್ವೆಶನ್ ಅಂತ ನೋಡೋದಾದ್ರೆ, ಯು ಹ್ಯಾವ್ ಡನ್ ನಥಿಂಗ್. ಕೊಟ್ಟಿರುವಂಥ ವಾಕ್ಯ ನೆಗೆಟಿವ್ ಇದೆ, ಹೀಗಾಗಿ ನೀವು ಅಫರ್ಮೇಟಿವ್ ಮಾಡಬೇಕು. ಕ್ವೆಶನ್ ಟ್ಯಾಗನ್ನು ಅಫರ್ಮೇಟಿವ್ ಮಾಡಬೇಕು. ಇಲ್ಲಿ ಏನಿತ್ತಪ್ಪ ಅಂತಂದ್ರೆ 4 ಆಪ್ಷನ್ಗಳಿದ್ದು ನಿಮಗೆ. ಹ್ಯಾವಂಟ್ ಯು, ಹ್ಯಾವ್ ಯು, ಹ್ಯಾಡ್ ಯು, ಹ್ಯಾಡಂಟ್ ಯು ಅಂಥೇಳಿ. ಇದಕ್ಕೆ ಸರಿಯಾದ ಉತ್ತರ ಹ್ಯಾವ್ ಯು. ಆಪ್ಷನ್ ಬಿ ಈಸ್ ಅ ರೈಟ್ ಆನ್ಸರ್. ಎರಡನೇ ಪ್ರಶ್ನೆಗೆ ಹೋಗೋದಾದ್ರೆ, ಅಲ್ಲಿ ಇನ್ಫಿನಿಟಿವ್ಗೆ ಸಂಬಂಧಪಟ್ಟಂಗಿದೆ. ಎರಡನೇ ಪ್ರಶ್ನೆ, ಇಟ್ ಟುಕ್ ವೀಕ್ ಅಂದ್ರೆ ಅರೇಂಜ್ ಅನದರ್ ಮೀಟಿಂಗ್. ವೆನ್ ಅನ್ಸೆಲ್ಮೋ ಅರೈವ್ಡ್ ಹಿ ರಿಪೀಟೆಡ್ ಹಿಸ್ ಪ್ರೀವಿಯಸ್ ಪ್ರಿಲಿಮಿನರಿ ಪರ್ಫಾರ್ಮೆನ್ಸ್ ಅಂಥೇಳಿ ಉದ್ದ ಸೆಂಟೆನ್ಸ್ ಇತ್ತು. ನಾನು ಅದನ್ನು ಶಾರ್ಟ್ ಮಾಡಿ ನಿಮಗಿಲ್ಲೇ ತೋರಿಸ್ತಾ ಇದ್ದೀನಿ. ಇಲ್ಲಿ ಯಾವಾಗಲೂ ನೀವು ಇನ್ಫಿನಿಟಿವ್ ಕಂಡು ಹಿಡಿಯೋದು ಅಂದರೆ ಏನಪ್ಪ ಅಂದ್ರೆ, ಕ್ರಿಯಾಪದದ ಹಿಂದೆ ಟು ಇರಬೇಕು. ಇಲ್ಲಿ ಅರೇಂಜ್ ವ್ಯವಸ್ಥೆಗೊಳಿಸುವುದು ಅಂದ್ರೆ ಅದೊಂದು ಕ್ರಿಯಾಪದ. ಕ್ರಿಯಾಪದದ ಹಿಂದೆ ಟು ಇದೆ, ಹೀಗಾಗಿ ಟು ಅರೇಂಜ್ ಅನ್ನೋದು ಇಲ್ಲಿ ಏನೈತಿ ಸರಿಯಾದ ಉತ್ತರ, ಇನ್ಫಿನಿಟಿವ್ ಆಗುತ್ತಾ, ಆಪ್ಷನ್ ಸಿ. ಅದೇ ರೀತಿ ಮೂರನೇ ಪ್ರಶ್ನೆಗೆ ಹೋಗೋದಾದ್ರೆ, ಅದು ಲ್ಯಾಂಗ್ವೇಜ್ ಫಂಕ್ಷನ್ಗೆ ಸಂಬಂಧಪಟ್ಟಂಗಿದೆ ನೋಡ್ರಿ. ಅಲ್ಲೇ ಲಕ್ಷ್ಮಿ ಮತ್ತು ವಿದ್ಯಾರ ನಡುವೆ ಸಂಭಾಷಣೆ ನಡೆಯಾಕೊಂತೈತಿ. ಲಕ್ಷ್ಮಿ ಏನು ಹೇಳಿದ್ಲು, ಐ ಹ್ಯಾವ್ ಬೀನ್ ಸಫರಿಂಗ್ ಫ್ರಮ್ ಅ ಫೀವರ್ ಸಿನ್ಸ್ ಲಾಸ್ಟ್ ನೈಟ್ ಅಂತ ಹೇಳಿದ್ಲು. ಅದಕ್ಕೆ ವಿಜಯ ಒಂದು ಸಲಹೆ ಕೊಡ್ತಾ ಇದ್ದಾಳೆ ನೋಡ್ರಿ. ಡೋಂಟ್ ವರಿ, ಯು ವಿಲ್ ಬಿ ಆಲ್ ರೈಟ್, ಬೆಟರ್ ಕನ್ಸಲ್ಟ್ ಅ ಗುಡ್ ಡಾಕ್ಟರ್. ಆ ಬೆಟರ್ ಕನ್ಸಲ್ಟ್ ಅ ಗುಡ್ ಡಾಕ್ಟರ್ ಅನ್ನೋದು ವಾಕ್ಯಕ್ಕೆ ಅಂಡರ್ಲೈನ್ ಮಾಡ್ಯಾರ. ನಾನು ಅದನ್ನಷ್ಟ ಇಲ್ಲಿ ನಿಮಗೆ ಬರೆದು ತೋರಿಸ್ತಾ ಇದ್ದೀನಿ. ಇದು ಈ 4 ಆಪ್ಷನ್ ಒಳಗೆ ಏನಾಗುತ್ತೆ ಅಂದ್ರೆ, ಪರ್ಮಿಷನ್ನೂ ಆಗಲ್ಲ, ಸೀಕಿಂಗ್ ಹೆಲ್ಪೂ ಆಗೋದಿಲ್ಲ, ಸಿಂಪತಿನೂ ಆಗೋದಿಲ್ಲ. ಇದಕ್ಕೆ ಸರಿಯಾದ ಉತ್ತರ ಗಿವಿಂಗ್ ಸಜೆಷನ್. ಅದನ್ನು ನಾನು ಇಲ್ಲಿ ಸಜೆಷನ್ ಅಂತ ಹಾಕಿನಿ. ಆಪ್ಷನ್ ಡಿ ಈಸ್ ಎ ರೈಟ್ ಆನ್ಸರ್. ಅದೇ ರೀತಿ 4ನೇ ಪ್ರಶ್ನೆ ನೋಡ್ರಿ, ಮೋಸ್ಟ್ ಅಪ್ರಾಪ್ರಿಯೇಟ್ ವರ್ಡ್ ಅಂತ. ಅಲ್ಲಿ ಪ್ರತೀಕ್ಷಾ ಮತ್ತು ಲಕ್ಷ್ಮೀರ ನಡುವೆ ಸಂಭಾಷಣೆ ನಡೆಯಕೊಂತೈತಿ. ಹಾಯ್ ಲಕ್ಷ್ಮಿ, ವೇರ್ ಈಸ್ ಯುವರ್ ಓಲ್ಡ್ ಕ್ಯಾಮ್ರಾ ಅಂತ ಕೇಳಿದ್ಲು. ಲಕ್ಷ್ಮಿ ಏನು ಹೇಳಿದ್ಲು, ಹಾಯ್ ಪ್ರತೀಕ್ಷಾ, ಐ ಸೋಲ್ಡ್ ಇಟ್ ಲಾಸ್ಟ್ ವೀಕ್ ಅಂತ ಹೇಳಿದ್ಲು. ಅದಕ್ಕೆ ಪ್ರತೀಕ್ಷಾ ಏನು ಹೇಳಕೊಂತಾಳ, ಇಫ್ ಯು ಹ್ಯಾಡ್ ಇನ್ಫಾರ್ಮ್ ಮೀ ಐ ಡ್ಯಾಶ್ ಬಾಟ್ ಇಟ್ ಅಂತ ಹೇಳಕೊಂತಾಳೆ. ಇಫ್ ಯು ಹ್ಯಾಡ್ ಅನ್ನೋದು ಹೆಲ್ಪಿಂಗ್ ವರ್ಬ್ ಆಗೈತಿ, ಇನ್ಫಾರ್ಮ್ಡ್ ಅನ್ನೋದು ಮೇನ್ ವರ್ಬ್ ಐತಿ. ಕೊಟ್ಟಿರುವಂಥ ವಾಕ್ಯ ಪಾಸ್ಟ್ ಪರ್ಫೆಕ್ಟ್ ಟೆನ್ಸ್ ಇರೋದ್ರಿಂದ ಸರಿಯಾದ ಉತ್ತರ ವುಡ್ ಹ್ಯಾವ್. ನೀವು ನೆನಪಿಟ್ಕೊಳಕ್ಕೆ ಭಾಳ ಸಿಂಪಲ್ ಹೇಳ್ಬಿಟ್ಟು ನಾನು. ಸಿಂಪಲ್ ಪ್ರೆಸೆಂಟ್ ಟೆನ್ಸ್ ಇದ್ದರೆ ವಿಲ್, ಸಿಂಪಲ್ ಪಾಸ್ಟ್ ಟೆನ್ಸ್ ಇದ್ದರೆ ವುಡ್, ಪಾಸ್ಟ್ ಪರ್ಫೆಕ್ಟ್ ಟೆನ್ಸ್ ಇದ್ದರೆ ವುಡ್ ಹ್ಯಾವ್ ಮಾಡಿಬಿಡ್ಬೇಕು. ಹೀಗಾಗಿ ಸರಿಯಾದ ಉತ್ತರ ಆಪ್ಷನ್ ಬಿ ವುಡ್ ಹ್ಯಾವ್. ಇನ್ನು 5ನೇ ಪ್ರಶ್ನೆ ಸಿಲೆಬಲಿಗೆ ಸಂಬಂಧಪಟ್ಟಂಗಿದೆ. ಅಲ್ಲಿ 4 ಶಬ್ದಗಳ ಒಂದು ಗುಂಪನ್ನು ಕೊಟ್ಟಾರ. ಅಪಾರ್ಟ್, ಏಜ್, ಎಡ್ಮಿನ್, ಏಬಲ್ ಅಂಥೇಳಿ. ಅದರಾಗ ಸರಿಯಾದ ಉತ್ತರವನ್ನು ಮಾತ್ರ ಬರ್ದೀನಿ ನಾನಿಲ್ಲಿ. ಅದು ಅವ್ರು ಕೇಳಿರೋದು ಏನಂದ್ರೆ, 1 ಸಿಲೆಬಲ್ ಇರುವಂಥ ಶಬ್ದ ಯಾವುದು ಅಂತ. ಅದಕ್ಕೆ ಸರಿಯಾದ ಉತ್ತರ ಏಜ್. ಇನ್ನು 6ನೇ ಪ್ರಶ್ನೆಗೆ ಹೋಗೋದಾದ್ರೆ, ಆರ್ಟಿಕಲ್ ತುಂಬಲಿಕ್ಕೆ ಹೇಳ್ಯಾರ. ಬಹಳಷ್ಟು ಮಂದಿ ಇದನ್ನು ಆ್ಯನ್ ಅಂತ ಹೇಳಕ್ಕಂತಾರ. ಇಲ್ಲಿ ಇದನ್ನು ನೀವು ಬೇಕಾದ್ರೆ ಸರ್ಚ್ ಮಾಡಿ ಹುಡುಕಾಡಿ ನೋಡ್ರಿ. ಇಲ್ಲಿ ಕಾನ್ಸೋನೆಂಟ್ ಸೌಂಡ್ ಇರೋದ್ರಿಂದ ಇಲ್ಲಿ ಓ ನೋಡಬಾರ್ದು, ಸೌಂಡ್ ನೋಡಬೇಕು. ಇದಕ್ಕೆ ಸರಿಯಾದ ಉತ್ತರ ಎ. 7ನೇ ಪ್ರಶ್ನೆ ಪಾರ್ಟ್ಸ್ ಆಫ್ ಸ್ಪೀಚ್ಗೆ ಸಂಬಂಧಪಟ್ಟಂಗಿದೆ. ಅಲ್ಲಿ ವಾಕ್ಯ ನೋಡ್ರಿ, ಇಟ್ ಈಸ್ ಅ ಲವ್ಲಿ ಫ್ಲವರ್ ಅಂಥೇಳಿ. ಇದೊಂದು ಸುಂದರವಾದ ಹೂವು ಅಂತ. ಲವ್ಲಿ ಅನ್ನೋದಕ್ಕೆ ಅಂಡರ್ಲೈನ್ ಮಾಡ್ಯಾರ. ಫ್ಲವರು ನೌನ್ ಐತಿ. ನೌನನ್ನು ವರ್ಣಿಸುವ ಪದ ಯಾವಾಗಲೂ ನಾಮ ವಿಶೇಷಣ ಅಂದರೆ ಎಡ್ಜೆಕ್ಟಿವ್ ಆಗುತ್ತೆ. ಸರಿಯಾದ ಉತ್ತರ ಎಡ್ಜೆಕ್ಟಿವ್. 8ನೇ ಪ್ರಶ್ನೆ ನೋಡ್ರಿ, ಸೋ ದ್ಯಾಟ್ ಬಳಸೋದು. ಯಾವಾಗಲೂ ವೆರಿ ತೆಗೆದು ಸೋ ಹಾಕ್ಬೇಕು, ಫುಲ್ ಸ್ಟಾಪ್ ತೆಗೆದು ದ್ಯಾಟ್ ಹಾಕ್ಬೇಕು. ಅಷ್ಟು ನೆನಪಿಟ್ಕೊಂಡ್ಬಿಟ್ರೆ ಸಾಕು ನೀವು. ಅರ್ಮಾನ್ ಈಸ್, ಅದನ್ನು ಇಲ್ಲಿ ಉತ್ತರ ಕೊಟ್ಟು ನೋಡ್ರಿ. ಅರ್ಮಾನ್ ಈಸ್ ಸೋ ಪುವರ್. ವೆರಿ ತೆಗೆದು ನಾನು ಏನು ಹಾಕಿನಿ, ಸೋ ಹಾಕಿನಿ. ಮುಂದೆ ಏನು ಹಾಕಬೇಕು, ದ್ಯಾಟ್ ಹಾಕ್ಬೇಕು. ಅರ್ಮಾನ್ ಈಸ್ ಸೋ ಪುವರ್
ದ್ಯಾಟ್ ಹಿ ಕೆನಾಟ್ ಪೇ ಹೀಸ್ ಸ್ಕೂಲ್ ಫೀಸ್ ಅಂತ ಮಾಡಿಬಿಟ್ರೆ ನೀವು ಸೋ ದ್ಯಾಟನ್ನು ಬಳಸ್ದಂಗೆ ಆಗುತ್ತೆ. ಇನ್ನು 9ನೇ ಪ್ರಶ್ನೆ ಲಿಂಕರಿಗೆ ಸಂಬಂಧಪಟ್ಟಂಗಿದೆ. ಅಲ್ಲಿ ಡ್ಯಾಶ್ ವಿ ಪ್ರಾಕ್ಟೀಸ್ ವೆಲ್, ಅದಕ್ಕೆ ಸರಿಯಾದ ಉತ್ತರ ಅನ್ಲೆಸ್ ವಿ ಪ್ರಾಕ್ಟೀಸ್ ವೆಲ್ ವಿ ವಿಲ್ ನಾಟ್ ವಿನ್ ದ ಟ್ರೋಫಿ. ಅನ್ಲೆಸ್ ಅಂತ ನೀವು ಅಲ್ಲಿ ತುಂಬಕ್ಕೆ. ಅದೇ ರೀತಿ 10ನೇ ಪ್ರಶ್ನೆ ಅದು ಪ್ರಿಪೋಸಿಷನಿಗೆ ಸಂಬಂಧಪಟ್ಟಂಗಿದೆ. ಅದನ್ನು ಭಾಳ ಜನ ಕನ್ಫ್ಯೂಸ್ ಮಾಡ್ಕೊಂಡಿರಿ. ಕ್ಯಾನ್ ಯು ರೈಟ್ ಅದು ಸರಿ ಆ್ಯನ್ ಇಂಕ್ ಪೆನ್, ನೀವು ಬೇಕಾದ್ರೆ ಇದನ್ನು ನೀವು ಕ್ಲಾರಿಫೈ ಮಾಡ್ಕೋಬೋದು. ನಾನು ಭಾಳ ಮಂದಿ ಅದನ್ನ ಬಗ್ಗೆ ಚರ್ಚೆ ಮಾಡಿ ನಾನು ಈ ಕನ್ಕ್ಲೂಷನಿಗೆ ಬಂದೀನಿ. 11ನೇ ಪ್ರಶ್ನೆ ನೋಡ್ರಿ, ಅದು ಅಪ್ರಾಪ್ರಿಯೇಟ್ ಟೆನ್ಸ್ ಫಾರ್ಮ್ ಅಂತ ಕೇಳ್ಯಾರ. ಇಲ್ಲಿ ನೀವು ಏನು ಗಮನಿಸ್ಬೇಕಂದ್ರೆ ಫ್ಯಾನ್ ಈಸ್ ಫಾದರ್ ಕೇಮ್ ಹೋಮ್, ಕೇಮ್ ಅನ್ನೋದು ಪಾಸ್ಟ್ ಟೆನ್ಸ್ನಾಗ ಐತಿ. ಆಟೋಮೆಟಿಕ್ಲಿ ನೀವು ಹಂಗಾರೆ ಇದನ್ನು ಪಾಸ್ಟ್ ಕಂಟಿನ್ಯೂ, ಯಾಕಂದ್ರೆ ಬಿ ಪ್ಲಸ್ ಸ್ಲೀಪ್ ಕೊಟ್ಟಾರಂದ್ರೆ ಅದು ಯಾವುದೋ ಒಂದು ಕಂಟಿನ್ಯೂಸ್ ಟೆನ್ಸ ಮಾಡ್ಬೇಕು ಅನ್ನೋದನ್ನು ನೀವು ನೆನ್ಪಿಟ್ಕೋಬೇಕು. ಯಾವಾಗಲೂ ಬಿ ಕೊಟ್ಟು ಪ್ಲಸ್ ಕೊಟ್ಟು ವರ್ಬ್ ಕೊಟ್ಟಾರಂದ್ರೆ ಅದನ್ನು ಕಂಟಿನ್ಯೂ ಮಾಡ್ಬೇಕು ಅನ್ನೋದನ್ನು ನೀವು ನೆನಪಿನಾಗ ಇಟ್ಕೋಬೇಕು. ಹೀಗಾಗಿ ಇಲ್ಲೇ ಕೇಮ್ ನೋಡತ್ಲೆ ನಿಮ್ಗೆ ಗೊತ್ತಾಗುತ್ತೆ ಇದು ಪಾಸ್ಟ್ ಟೆನ್ಸ್ ಅಂತ. ಇದನ್ನು ಆಟೋಮೆಟಿಕ್ಲಿ ಇದನ್ನು ಪಾಸ್ಟ್ ಕಂಟಿನ್ಯೂ ಮಾಡ್ಬೇಕು. ಹೀಗಾಗಿ ಇದು ಸರಿಯಾದ ಉತ್ತರ ವಾಸ್ ಸ್ಲೀಪಿಂಗ್ ಆಗುತ್ತೆ. ಇನ್ನು 13ನೇ ಪ್ರಶ್ನೆ ನೋಡ್ರಿ, ಕಾಲನ್ನು ನೀವು ಸ್ವಂತ ವಾಕ್ಯ ಮಾಡಿರಿ, ಆದ್ರೆ ಅದು ನೌನ್ ಆಗ್ಬೇಕು ಅಂತ ಹೇಳ್ಯಾರ. ಈಗ ಕಾಲ್ ಅಂದ್ರೆ ಕರೆ ಅನ್ನುವಂಥ ಅರ್ಥದಾಗ ನೀವು ಮಾಡಿದ್ರೆ ಅದು ವರ್ಬ್ ಆಗುತ್ತೆ. ಅವರು ವರ್ಬ್ ಮಾಡಿರಿ ಅಂತ ಹೇಳಿಲ್ಲ, ನೌನ್ ಮಾಡಿರಿ ಅಂದಾರ. ಅದಕ್ಕೆ ನಾನು ಕಾಲಿಂಗ್ ಬೆಲ್ ಹ್ಯಾಸ್ ಎವ್ರಿ ಹೌಸ್, ಪ್ರತಿಯೊಂದು ಮನೆಯೊಳಗೂ ಕಾಲಿಂಗ್ ಬೆಲ್ ಇರ್ತೈತೆ ಅಂತ ಮಾಡಿ ನಾನು. ಅವಾಗ ಅದು ಏನಾಗುತ್ತೆ, ನೌನ್ ಆಗುತ್ತೆ. ಇನ್ನು ಸ್ವಲ್ಪ ಪ್ಯಾಸಿವ್ ವಾಯ್ಸ್ ಸ್ವಲ್ಪ ಡಿಫಿಕಲ್ಟಾಗಿ ಕೊಟ್ಟಾರಂತಲೇ ಹೇಳ್ಬೋದು. ವಿ ಡಿಡ್ ನಾಟ್ ಈಟ್ ಕಟ್ ಫ್ರೂಟ್ಸ್, ನೆಗೆಟಿವ್ ಐತಿ ಸೆಂಟೆನ್ಸ್. ನೆಗೆಟಿವ್ ಸೆಂಟೆನ್ಸ್ ಕೊಟ್ಟು ಮಾಡೋಕೆ ಹೇಳ್ಯಾರ. ಆದ್ರೆ ನೀವು ಸರಿಯಾಗಿ ಅನಾಲಿಸಿಸ್ ಮಾಡ್ಕೊಂಬಿಟ್ರೆ ಏನೂ ಪ್ರಶ್ನೆ ಬರೋದಿಲ್ಲ. ವಿ ಅನ್ನೋದು ಸಬ್ಜೆಕ್ಟ್, ಡಿಡ್ ನಾಟ್ ಈಟ್ ಅನ್ನೋದು ವರ್ಬ್, ಡಿಡ್ ನಾಟ್ ಈಟ್ ಕಟ್ ಫ್ರೂಟ್ಸ್ ಅನ್ನೋದು ಆಬ್ಜೆಕ್ಟನ್ನು ಸಬ್ಜೆಕ್ಟ್ ಮಾಡಬೇಕು. ಹೀಗಾಗಿ ಕಟ್ ಫ್ರೂಟ್ಸ್ ಮೊದಲಿಗೆ ಬಂತು. ಆಮೇಲೆ ಕೊಟ್ಟಿರುವಂಥ ವಾಕ್ಯ ಪಾಸ್ಟ್ ಟೆನ್ಸ್ ಇರೋದ್ರಿಂದ ಹೆಲ್ಪಿಂಗ್ ವರ್ಬು ವಾಸರ ಆಗುತ್ತೆ, ವೇರರ್ ಆಗುತ್ತೆ. ಇಲ್ಲಿ ಪ್ಲೂರಲ್ ನಂಬರ್ ಇರೋದ್ರಿಂದ ವೇರ ಹಾಕ್ಬೇಕು, ಇಲ್ಲಿ ವಾಸ್ ಹಾಕಂಗಿಲ್ಲ, ವೇರ್ ಹಾಕ್ಬೇಕು. ಅದ್ರ ಮುಂದೆ ನಾಟ್ ಹಾಕಬೇಕು. ಡಿಡ್ ಅಂಕರ್ ಬರೋದಿಲ್ಲ, ವೇರ್ ಬಂದಮೇಲೆ ಮಾತ್ರ ಡಿಡ್ ಬರೋಂಗಿಲ್ಲ. ವೇರ್ ನಾಟ್ ಅಂತ ಹಾಕಬೇಕು. ಯಾವುದೇ ಪ್ಯಾಸಿವ್ ವಾಯ್ಸ್ನೊಳಗೆ ಮೇನ್ ವರ್ಬು V3 ಫಾರ್ಮ್ನಾಗ ಇರಬೇಕು. ಹೀಗಾಗಿ ಈಟದು V3 ಫಾರ್ಮು ಈಟನ್ನು. ಆಮೇಲೆ ಯಾವುದೇ ಆಬ್ಜೆಕ್ಟಿನ ಹಿಂದೆ ಪ್ರಿಪೋಸಿಷನ್ ಬೈ ಬರ್ತೈತಿ. ಉಯ್ದ ಆಬ್ಜೆಕ್ಟ್ ಫಾರ್ಮು ಅಸ್ ಆಗೋದ್ರಿಂದ ಕಟ್ ಫ್ರೂಟ್ಸ್ ವೇರ್ ನಾಟ್ ಈಟನ್ ಬೈ ಅಸ್ ಅಂತ ಬರೆದುಬಿಟ್ರೆ ಅದು ಸರಿಯಾದ ಉತ್ತರ ಆಗುತ್ತೆ. ಇನ್ನು 15ನೇ ಪ್ರಶ್ನೆ ಅಪ್ರಾಪ್ರಿಯೇಟ್ ಕರೆಕ್ಟ್ ಫಾರ್ಮ್ ಆಫ್ ವರ್ಡ್ ಅಂತ ಕೊಟ್ಟಾರ. ಡಾರ್ಕ್ ಅಂತ ಕೊಟ್ಟಾರ ಬ್ರ್ಯಾಕೆಟ್ನಾಗ, ಅದಕ್ಕೆ ಸರಿಯಾದ ಉತ್ತರ ಡಾರ್ಕ್ನೆಸ್. ಇನ್ನು 16ನೇ ಪ್ರಶ್ನೆ ಡೈರೆಕ್ಟ್ ಇಂಡೈರೆಕ್ಟ್ ಮಾಡೋಕ್ಕೆ ಕೊಟ್ಟಾರ ನೋಡ್ರಿ. ಟೀಚರ್ ಏನು ಕೇಳಕ್ಕೆ ಕುಂತಾರ, ಸ್ಟೂಡೆಂಟ್ಸ್ ಹೌ ಕ್ಯಾನ್ ಯು ಸಾಲ್ವ್ ದಿಸ್ ಸಮ್ ಅಂತ ಕೇಳ್ಯಾರ. ಹೌ ಕ್ಯಾನ್ ಯು ಸಾಲ್ವ್ ದಿಸ್ ಸಮ್ ಅನ್ನೋದಕ್ಕೆ ಅಂಡರ್ಲೈನ್ ಮಾಡ್ಯಾರ. ಅದನ್ನಷ್ಟೇ ನೀವು ಇಂಡೈರೆಕ್ಟ್ ಮಾಡ್ಬೇಕು. ಸ್ಟೂಡೆಂಟ್ಸ್ ಏನು ಹೇಳಿದರು, ಮೇಡಮ್ ವಿ ಕ್ಯಾನ್ ಸಾಲ್ವ್ ಇಟ್ ಈಸಿಲಿ ಅಂತ ಹೇಳಿದ್ರು. ಅದನ್ನೆಲ್ಲ ನೀವು ತಲೆ ಕೆಡಿಸ್ಕೋಬೇಡ್ರಿ. ಇಲ್ಲಿ ಅವ್ರು ಹಿಂಟ್ಸ್ ಕೊಟ್ಟಾರ ನೋಡ್ರಿ. ದ ಟೀಚರ್ ಆಸ್ಕ್ಡ್ ದ ಸ್ಟೂಡೆಂಟ್ಸ್, ಅವರ ಕೊಟ್ಬಿಟ್ಟಾರ. ನೀವು ಹೌ ಕ್ಯಾನ್ ಯು ಸಾಲ್ವ್ ದಿ ಸಮ್ ಅನ್ನೋದನ್ನು ಹೌ ಕುಡ್ ದೇ, ಯು ಅಂದ್ರೆ ಅವರು, ದೇ ಹೌ ಕುಡ್ ದೇ ಸಾಲ್ವ್ ದ ಸಮ್ ಅಂತ ಮಾಡಿಬಿಟ್ರೆ ದಿಸ್ ಇದ್ದದ್ದು ಏನಾಗುತ್ತೆ, ದ್ಯಾಟ್ ಆಗುತ್ತೆ. ಹೀಗಾಗಿ ಹೌ ದೇ ಕುಡ್ ಸಾಲ್ವ್ ದ್ಯಾಟ್ ಸಮ್ ಅಂತ ಮಾಡಿಬಿಟ್ರೆ ಅದು ಸರಿಯಾದ ಉತ್ತರ ಆಗುತ್ತೆ. ಇನ್ನು 17ನೇ ಪ್ರಶ್ನೆ ಕರೆಕ್ಟ್ ದ ಎರರ್ಸ್, ಎಲ್ಲೆಲ್ಲಿ ತಪ್ಪದವ ಅನ್ನೋದನ್ನು ಹೇಳ್ಯಾರ. ಒಂದು ಸ್ಪೆಲ್ಲಿಂಗ್ ಮಿಸ್ಟೇಕ್ ಐತೆ ಅಂತ ಹೇಳ್ಯಾರ. ಅಂದ್ರೆ HOLE ಅಂತ ಕೊಟ್ಟಾರ ನೋಡ್ರಿ ಅವರು. ಸ್ವಾಮಿ ಫಾಲೋಯಿಂಗ್ ದ HOLE ಕೊಟ್ಟಾರಲ್ಲ, ಅದು HOLE ಅಲ್ಲ, ಅದು WHOLE ಆಗ್ಬೇಕು. ಅದು ಆನ್ಸರ್ ಕೊಟ್ಟು ನೋಡ್ರಿ. ಅದು ನೆಕ್ಸ್ಟ್ ಟ್ರಿಮೆಂಡಸ್ ಅಂತ ಕೊಟ್ಟಾರ ನೋಡ್ರಿ. ಭಯಂಕರ, ಟ್ರಿಮೆಂಡಸ್ ಅಂದ್ರೆ ಅದು ಟ್ರಿಮೆಂಡಸ್ಲಿ. ಯಾವಾಗಲೂ ಎಡ್ವರ್ಬ್ಗಳು NYನಿಂದ ಕೊನೆಗೊಳ್ಳುತ್ತವೆ ಅಂತ ನೀವು ಓದಿರ್ತೀರಲ್ಲ, ಹೀಗಾಗಿ ಅದು ಟ್ರಿಮೆಂಡಸ್ಲಿ ಆಗ್ಬೇಕು. ಇಷ್ಟು ಮಾಡಿಬಿಟ್ರೆ ನೀವು 2 ಅಂಕಗಳು ನಿಮಗಿಲ್ಲೇ ಸಿಗ್ತಾವೆ. ಇನ್ನು ಪ್ರಶ್ನೆ ಉತ್ತರಕ್ಕೆ ನಾನು ಇಲ್ಲಿ ಟೈಪ್ ಮಾಡೋಕ್ಕೆ ನಿಮಗೆ ನಾನು ಆನ್ಸರ್ ಹಾಕಬೇಕನ್ನುವಂಥ ಸ್ವಲ್ಪ ಅವಸರದೊಳಗೆ ಇದನ್ನು ಮಾಡಿಲ್ಲ. ಆದರೂ ನಿಮಗೆ ಇಲ್ಲಿ ಕ್ವಶನ್ ಆನ್ಸರನ್ನು ನಾನು ಡಿಸ್ಕಷನ್ ಮಾಡ್ತಾಯಿದ್ದೀನಿ. ಹೌ ಡಿಡ್ ದ ಟೆಂಪೋ ಟ್ರಕ್ ಡ್ರೈವರ್ ಹೆಲ್ಪ್ ರೋಮಾ ಅಂತ ಕೇಳ್ಯಾರ. ದೇರ್ ಇಸ್ ಅ ಗರ್ಲ್ ಬೈ ದ ಟ್ರ್ಯಾಕ್ ಸ್ಪಾಟ್ದಿಂದ ಬಂದೈತಿ. ಟೆಂಪೋ ಟ್ರಕ್ ಡ್ರೈವರ್ ಹೆಲ್ಪ್ ಬಾಳೇಶ್ವರ ಏನೇನು ಮಾಡಿದಪ್ಪ ಅವ ಅಂದ್ರೆ ಹಿ ಗೇವ್ ಹೀಸ್ ಮೊಬೈಲ್ ಫೋನ್. ಹೌದಾ? ಯಾಕಂದ್ರೆ ಇದರಿಂದ ಮಾತ್ರ ರೋಮಾಳ್ ಬ್ರದರ್ ಜೊತೆ ಅವ ಮಾತಾಡಲಿಕ್ಕೆ ಸಾಧ್ಯ ಆಯ್ತು. ಅದ್ರ ಜೊತೆಗೆ ಹಿ ಟುಕ್ ದೆಮ್ ಟು ಮಲ್ಟಿ ಸ್ಪೆಷಾಲಿಟಿ ಹಾಸ್ಪಿಟಲ್ ಟು ಸೇವ್ ರೋಮಾಸ್ ಲೈಫ್ ಅಂತಂದು
ನೀವು ಅಲ್ಲಿ ಬರಿಬೇಕಾಗತ್ತೆ. ಅದೇ ರೀತಿ ಮುಂದಿನ ಪ್ರಶ್ನೆಗೆ ಹೋಗೋದಾದ್ರೆ ಅಲ್ಲೇ ಏನೈತಪ್ಪ ಅಂತಂದ್ರೆ ವಾಟ್ ಮೇಕ್ಸ್ ಯು ಥಿಂಕ್ ದ್ಯಾಟ್ ಡಾನ್ ಅನ್ಸೆಲ್ಮೋ ವಾಸ್ ಅ ಮ್ಯಾನ್ ಆಫ್ ಪ್ರಿನ್ಸಿಪಲ್. ಅನ್ಸೆಲ್ಮೋರವರನ್ನು ನೀವು ಮ್ಯಾನ್ ಆಫ್ ಪ್ರಿನ್ಸಿಪಲ್ ಅಂತ ಹೆಂಗೆ ಕರಿತೀರಿ ಅಂತ ಕೇಳ್ಯಾರ. ಇಲ್ಲಿ ಸ್ವಲ್ಪ ಅನ್ಸೆಲ್ಮೋರ ಬಗ್ಗೆ ನೀವು ಬರಿಬೇಕಾಗತ್ತೆ. ಆತನ ಪರಿಸರ ಪ್ರೇಮದ ಬಗ್ಗೆ ಬರಿಬೇಕಾಗತ್ತೆ. ಅನ್ಸೆಲ್ಮೋ ಪ್ಲಾನೆಟ್ ಟ್ರೀಸ್ ಇನ್ ದ ನೇಮ್ ಆಫ್ ಅ ಚಿಲ್ಡ್ರನ್ ಬಾರ್ನ್ ಇನ್ ದ ವಿಲೇಜ್. ಪ್ರತಿಯೊಂದು ಮಗು ಹುಟ್ಟಿದಾಗಲೂ ಕೂಡ ಅನ್ಸೆಲ್ಮೋರವರು ಅಲ್ಲಿ ಒಂದೊಂದು ಗಿಡವನ್ನು ನೆಟ್ಟಿದ್ರಲ್ಲ, ಹೀಗಾಗಿ ಅವ್ರು ಏನಂತ ಹೇಳ್ತಾರೆ, ದ ಟ್ರೀಸ್ ಬಿಲಾಂಗ್ ಟು ದ ಚಿಲ್ಡ್ರನ್ ಅಂತ ಹೇಳ್ತಾರೆ. ಆ ಪಾಯಿಂಟನ್ನು ನೀವು ಅವರು ಆ ಹಣಕ್ಕಾಗಿ ಆ ಗಿಡ ಮರಗಳನ್ನು ಮಾರ್ಕೊಂಡಿಲ್ಲ ಅಂತ ಹೇಳ್ತಾರಲ್ಲ, ಅದನ್ನೆಲ್ಲ ನೀವು ಇಲ್ಲಿ ಕವರ್ ಮಾಡಬೇಕು. ಇನ್ನು ಅಂಬೇಡ್ಕರ್ ಹ್ಯಾಡ್ ಅ ಗ್ರೇಟ್ ಥರ್ಸ್ಟ್ ಆಫ್ ಬುಕ್ಸ್ ಜಸ್ಟಿಫೈ ದ ಸ್ಟೇಟ್ಮೆಂಟ್ ಅಂತಾರೆ. ಇಲ್ಲಿ ಮುಖ್ಯವಾಗಿ ನೀವು 2000 ರೂಪಾಯಿ ಹಳೆಯ ಪುಸ್ತಕಗಳನ್ನು ಖರೀದಿ ಮಾಡಿದ್ದು ಮತ್ತು ಅವುಗಳನ್ನು ಭಾರತಕ್ಕೆ ಕಳಿಸುವ ಹೊತ್ನಾಗ 32 ಬಾಕ್ಸ್ನಲ್ಲಿ ಕಳಿಸಿದರು ಅನ್ನುವಂಥ ವಿಷಯವನ್ನು ನೀವು ಇಲ್ಲಿ ಫೈಂಡ್ ಔಟ್ ಮಾಡಿದ್ರೆ, ನಾವು ವ್ಯಾಲ್ಯೂಯೇಷನ್ ಮಾಡೋ ಹೊತ್ನಾಗ 2032 ಬಾಕ್ಸ್ ಇದನ್ನು ನೋಡ್ತಿರ್ತೀವಿ. ಅದು ಕಾಣ್ತಂದ್ರೆ ಖಂಡಿತವಾಗಿ ನಿಮಗೆ 2 ಅಂಕಗಳು ಬಂದುಬಿಡ್ತಾವೆ. ಇನ್ನು ಮುಂದಿನ ಪ್ರಶ್ನೆ, ಅಮೇರಿಕಾದ 14ನೇ ತಿದ್ದುಪಡಿ ಮತ್ತು ಮಹಾತ್ಮ ಫುಲೆ ಅವರು ಅಂಬೇಡ್ಕರ್ ಮೇಲೆ ಯಾವ ರೀತಿ ಪ್ರಭಾವ ಬೀರ್ತೀವಿ ಅಂತ ಕೇಳ್ಯಾರ. ದ 14th ಅಮೆಂಡ್ಮೆಂಟ್ ಟು ದ US ಕಾನ್ಸ್ಟಿಟ್ಯೂಷನ್ ಗೇವ್ ಫ್ರೀಡಮ್ ಟು ದ ಬ್ಲ್ಯಾಕ್ ಅಮೇರಿಕನ್ಸ್. ಅಂದ್ರೆ ಅಮೇರಿಕಾದ 14ನೇ ಸಂವಿಧಾನಕ್ಕೆ ತಂದಂಥ 14ನೇ ತಿದ್ದುಪಡಿ ಅಮೇರಿಕಾದಲ್ಲಿರುವಂಥ ಕರಿಯರಿಗೆ ಸಮಾನತೆಯನ್ನು ಕೊಡ್ತು. ಬಿಳಿಯರಿಗಿದ್ದಷ್ಟೇ ಹಕ್ಕುಗಳು ಮತ್ತು ಕರ್ತವ್ಯಗಳು ಅವ್ರಿಗೂ ಸಿಗಂಗಾತು. ಯಾಕಂದ್ರೆ ಅವಾಗಲೇ ಅಬ್ರಹಾಂ ಲಿಂಕನ್ನರ ನೇತೃತ್ವದಲ್ಲಿ ಹೋರಾಟ ಪ್ರಾರಂಭ ಆಗಿತ್ತು. ಅದನ್ನೆಲ್ಲ ನೀವು ಇಲ್ಲಿ ಕವರ್ ಮಾಡಬೇಕು. ಇನ್ನು ಮಹಾತ್ಮ ಫುಲೆ ಅವರು ಏನು ಮಾಡಿದ್ರಪ್ಪ ಅಂದ್ರೆ ವರ್ಕಿಂಗ್ ಫಾರ್ ವುಮೆನ್ಸ್ ಅಪ್ಲಿಫ್ಟ್ಮೆಂಟ್ ಫಾರ್ ಕ್ಲಾಸ್ಲೆಸ್ ಸೊಸೈಟಿ. ಅವರು 2 ಪಾಯಿಂಟ್ಸ್ ಇಲ್ಲೇ, ಒಂದು ವರ್ಗರಹಿತ ಸಮಾಜದ ನಿರ್ಮಾಣ, ಇನ್ನೊಂದು ಸ್ತ್ರೀಯರ ಏಳಿಗೆಗೆ ಅಂದರೆ ಹೆಣ್ಣು ಮಕ್ಕಳಿಗೆ ಶಿಕ್ಷಣವನ್ನು ಕೊಡೋದ್ರ ಮುಖಾಂತರ ಅವರ ಉನ್ನತಿಗಾಗಿ ಮಹಾತ್ಮ ಫುಲೆ ಅವರು ಶ್ರಮಿಸಿದ್ರಲ್ಲ, ಆ ಒಂದು ಪಾಯಿಂಟ್ಸನ್ನು ನೀವು ಕವರ್ ಮಾಡಬೇಕು. ಇನ್ನು ಮುಂದಿನ ಪ್ರಶ್ನೆಗೆ ಹೋಗೋದಾದ್ರೆ VK ಗೋಕಾಕ್ ಅವರು ಭಾರತದ ಅಭಿವೃದ್ಧಿಯ ಒಂದು ದ್ಯೋತಕವನ್ನು ಹೇಗೆ ಇಲ್ಲಿ ದ ಸಾಂಗ್ ಆಫ್ ಇಂಡಿಯಾದಾಗ ಸೂಚಿಸ್ತಾರ ಅಂತಂದು ಕೇಳ್ಯಾರ. ಇಂಡಿಯಾ ಹ್ಯಾಸ್ ಅ ರಿಚ್ ಇನ್ ಕಲ್ಚರ್ ಆ್ಯಂಡ್ ಹೆರಿಟೇಜ್. ನಮ್ಮ ಸಂಸ್ಕೃತಿ ಮತ್ತು ಆಚಾರ ವಿಚಾರಗಳ ವಿಷಯಕ್ಕೆ ಬಂದಾಗ ಭಾರತದಂಥ ಸಂಸ್ಕೃತಿ ಜಗತ್ತಿನಲ್ಲಿ ಎಲ್ಲಿ ಇರಲಿಕ್ಕೆ ಸಾಧ್ಯ ಇಲ್ಲ. ಅದನ್ನು ಅವರು ಇಲ್ಲಿ ಎಲ್ಲೆಲ್ಲಿ ಎಕ್ಸ್ಪ್ಲೇನ್ ಮಾಡ್ತಾರೆ ಅನ್ನೋದನ್ನು ನೀವು ಇಲ್ಲಿ ಕವರ್ ಮಾಡ್ಬೇಕು. ಅಂದ್ರೆ ಅದು ರಾಕ್ ಕಟ್ ಟೆಂಪಲ್ಸ್ ಇರ್ಬೋದು, ಎಪಿಕ್ಸ್ ಇನ್ ದ ಸ್ಟೋನ್ ಅಂತ ಬರೀಬೇಕು, ಡ್ಯಾಮ್ಸು, ಲೇಕ್ಸು, ಮಿಲ್ಗಳು, ಶಿಪ್ ಬಿಲ್ಡಿಂಗ್ ಯಾರ್ಡ್ಸ್ಗಳು, ಹೌದಾ, ವಿಜ್ಞಾನ ಮತ್ತು ತಂತ್ರಜ್ಞಾನದಲ್ಲಿ ಆಗಿರುವಂಥ ಪ್ರಗತಿ, ಇದನ್ನೆಲ್ಲ ನೀವು ಈ ಉತ್ತರದೊಳಗೆ ಕವರ್ ಮಾಡಬೇಕಾಗತ್ತೆ. ಮುಂದಿನ ಪ್ರಶ್ನೆ, ಡಿಸ್ಕ್ರೈಬ್ ದ ಮಾರ್ಚ್ ಲೆಡ್ ಬೈ ದ ಸ್ಟೂಡೆಂಟ್ಸ್. ನಾರಾಯಣಪುರ ಇನ್ಸಿಡೆಂಟ್ದಿಂದ ಈ ಪ್ರಶ್ನೆಯನ್ನು ಕೇಳ್ಯಾರ. ಅಲ್ಲಿ ಕೂಡ ನೀವು ಏನು ಬರಿಬೇಕಂದ್ರೆ, ದ ಸ್ಟೂಡೆಂಟ್ಸ್ ಹ್ಯಾಡ್ ಬೀನ್ ಮಾರ್ಚಿಂಗ್ ಟು ಗಿವ್ ನೋಟಿಸ್ ಟು ದ ಬ್ರಿಟಿಷ್ ಕಲೆಕ್ಟರ್. ಬ್ರಿಟಿಷ್ ಜಿಲ್ಲಾಧಿಕಾರಿಗೆ ಮನವಿಯನ್ನು ಸಲ್ಲಿಸಲಿಕ್ಕೆ, ಯಾಕಂದ್ರೆ ಅದು ಕ್ವಿಟ್ ಇಂಡಿಯಾ ಸಂದರ್ಭ. ಅದು ಇಟ್ ವಾಸ್ ಆನ್ ಅನ್ಯೂಶುವಲ್ ಮಾರ್ಚ್ ಬಿಕಾಸ್ ದ ಸ್ಟೂಡೆಂಟ್ಸ್ ಮಾರ್ಚ್ಡ್ ಕಂಪ್ಲೀಟ್ಲಿ ಸೈಲೆನ್ಸ್ ಅಂತಂದು ಬರೆದುಬಿಟ್ರೆ ಅದು ಸಫಿಷಿಯೆಂಟ್ ಆದಂಥ ಉತ್ತರ ಆಗುತ್ತೆ. ಇನ್ನು ಮುಂದಿನ ಪ್ರಶ್ನೆಗೆ ಹೋಗೋದಾದರೆ, ವೈ ಡಿಡ್ ಪಾಟೀಲ್ ಸಬ್ ಇನ್ಸ್ಪೆಕ್ಟರ್, ಮೋಹನರ ಮನೆಗೆ ಪಾಟೀಲ್ ಸಬ್ ಇನ್ಸ್ಪೆಕ್ಟರ್ ನಿಜವಾಗಿ ಹೆಲ್ಪ್ ಮಾಡೋಕ್ಕೆ ಬಂದಿದ್ನಾ ಅನ್ನುವಂಥ ಪ್ರಶ್ನೆ ಇಲ್ಲಿ ಐತಿ. ಪಾಟೀಲ್ ದ ಸಬ್ ಇನ್ಸ್ಪೆಕ್ಟರ್ ಹ್ಯಾಡ್ ಕಮ್ ದೇರ್ ಟು ಎನ್ಕ್ವೈರ್ ಅಬೌಟ್ ದ ಸೈಕಲ್ ಸ್ಟೈಲಿಂಗ್ ಮಷಿನ್ ಆ್ಯಂಡ್ ಟು ವಾರ್ನ್ ಅಬೌಟ್ ದ ಪೊಲೀಸ್ ರೇಡ್ ಅಂತ ಬರಿಬೇಕು. ಆ್ಯಂಡ್ ಪಾಟೀಲ್ ಆಲ್ಸೋ ಹೆಲ್ಪ್ಡ್ ದ ಮೋಹನ್ಸ್ ಫ್ಯಾಮಿಲಿ ಅಂಥೇಳಿ ಬರೆದ್ಬಿಟ್ರೆ ಅದು ಸರಿಯಾದ ಉತ್ತರ ಆಗತ್ತೆ. ಅದೇ ರೀತಿ ಮುಂದಿನ ಪ್ರಶ್ನೆಗೆ ಹೋಗೋದಾದ್ರೆ 25ನೇ ಪ್ರಶ್ನೆ, 5-6 ವಾಕ್ಯದಲ್ಲಿ ಉತ್ತರಿಸಿರಿ ಅಂತ ಐತೆ ನೋಡ್ರಿ. ಅಲ್ಲೇ ಏನೈತಪ್ಪ ಅಂತಂದ್ರೆ, ಹೌ ಡಿಡ್ ಸ್ವಾಮಿ ಟ್ರೈ ಟು ಎಸ್ಕೇಪ್ ಫ್ರಾಮ್ ಸ್ಲೀಪಿಂಗ್ ಅಲೋನ್ ಇನ್ ದ ಆಫೀಸ್ ರೂಮ್. ಆಫೀಸ್ ರೂಮ್ನಲ್ಲಿ ಒಬ್ಬನೇ ಮಲ್ಕೊಳೋದನ್ನು ತಪ್ಪಿಸ್ಕೊಳ್ಳಿಕ್ಕೆ ಸ್ವಾಮಿ ಏನೇನು ಮಾಡಿದ ಅಂತ ಕೇಳ್ಯಾರ. ಅದನ್ನು 5-6 ಸಾಲುಗಳಷ್ಟು ಉತ್ತರವನ್ನು ನೀವು ಅಲ್ಲೇ ಬರೀಲಿಕ್ಕೆ ಪ್ರಯತ್ನ ಮಾಡಬೇಕು. ಅಂದ್ರೆ ಸ್ವಾಮಿ ಮುಂದಿನ 1ನೇ ತಾರೀಕಿನಿಂದ ಮಲ್ಕೊತೀನಿ ಅಂದ, ರಾತ್ರಿ ಇಡೀ ದೀಪ ಉರಿಸೋಕ್ಕೆ ಪರ್ಮಿಷನ್ ಕೊಡ್ತೀಯಾ ಅಂದ. ಹಿಂಗೆ ಸ್ವಾಮಿ ಏನೇನು ಕೇಳಿದ ಅದನ್ನೆಲ್ಲವನ್ನು ನೀವು ಅಲ್ಲಿ ಕಂಪ್ಲೀಟಾಗಿ ಬರೀಲಿಕ್ಕೆ ಪ್ರಯತ್ನ ಮಾಡಬೇಕು. ಈ 5-6 ವಾಕ್ಯದಲ್ಲಿ ಉತ್ತರಿಸಿರಿ ಏನಿರ್ತೈತಲ್ಲ, ಇದು ಒಂದು ಲೆಸನ್ ಮೇಲಿಂದ ಒಂದು ಪೊಯೆಟ್ರಿ ಸೆಕ್ಷನ್ನಿಂದ ಇರ್ತೈತಿ. ಮುಂದಿನ ಪ್ರಶ್ನೆ ನೋಡ್ರಿ, ಅದು ಐ ಆಮ್ ದಿ ಲ್ಯಾಂಡಿನ ಸಮರಿ ಕೇಳ್ಯಾರ. ಅಲ್ಲಿ ನೀವು ಏನೈತಲ್ಲ ಸ್ವಲ್ಪ
ಐ ಆಮ್ ದಿ ಲ್ಯಾಂಡ್ ಏನೈತಿ ಅದ್ರದ್ದು ಸಮರಿ ಬರೆಯೋಕ್ಕೆ ಪ್ರಯತ್ನ ಮಾಡ್ಬೇಕು ನೀವು. ಅಂದ್ರೆ ಹೆಂಗೆ ಅಲ್ಲಿ ಏನು ಸಮರಿ ಐತಿಪ್ಪ ಅಂದ್ರೆ, ದ ಐ ಆಮ್ ದಿ ಲ್ಯಾಂಡ್ ಈಸ್ ರಿಟರ್ನ್ ಬೈ ಮರೀನಾ ಡಿ ಬೆಲಗಂಟ. ಇನ್ ದಿಸ್ ಪೋಯಮ್ ದ ಅರ್ತ್ ಸ್ಪೀಕ್ಸ್ ಟು ದ ಪೀಪಲ್. ಇಲ್ಲಿ ಭೂಮಿ ತಾಯಿ ಜನರೊಂದಿಗೆ ಮಾತಾಡಕ್ಕೆ ಕುಂತಾಳಲ್ಲ, ಅದನ್ನೆಲ್ಲ ನೀವು ಅಲ್ಲೇ ಸ್ವಲ್ಪ ಕವರ್ ಮಾಡಲಿಕ್ಕೆ ಪ್ರಯತ್ನ ಮಾಡಿರಿ ಅಂತ ಹೇಳ್ತಾ, ಈಗ ನಾನು ಮುಂದಿನ ಪ್ರಶ್ನೆಗೆ ಹೋಗ್ತಾ ಇದ್ದೀನಿ. ಆರ್ಸಿಗಳು 27ನೇ ಪ್ರಶ್ನೆ ನೋಡ್ರಿ. ಮತ್ತು ನಾನು ಇಲ್ಲಿ ನಿಮ್ಗೆ ಆನ್ಸರ್ ತೋರ್ಸಾಕೊಂತೀನಿ. ಇಲ್ಲಿ ಏನೈತಿಪ್ಪ ಮೊದಲನೇ ಪ್ರಶ್ನೆ ಎಕ್ಸ್ಟ್ರಾಕ್ಟ್ ಏನೈತಿ ಅಂದ್ರೆ, ನಿಮ್ಮ ಕ್ವಶನ್ ಪೇಪರ್ ಮುಂದಿಟ್ಕೋರಿ. ಹಿ ಡಿಡ್ ನಾಟ್ ಹ್ಯಾವ್ ಅ ವಿಂಕ್ ಆಫ್ ಸ್ಲೀಪ್ ದ ಹೋಲ್ ಆಫ್ ಅ ಲಾಸ್ಟ್ ನೈಟ್. ಅಂದ್ರೆ ಇಡೀ ರಾತ್ರಿ ಒಂದಿಷ್ಟು ಕಣ್ಣು ಮುಚ್ಚಿಲ್ಲವ, ಹಂಗೆ ಎದ್ದ ಕುಂತಾನ. ಈ ಮಾತನ್ನು ಹೇಳಿದವರು ಯಾರು ಅಂತ ಕೇಳ್ಯಾರ. ಸ್ವಾಮಿಯ ತಾಯಿ, ಸ್ವಾಮೀಸ್ ಮದರ್ ಅಂತ ಬರಿಬೇಕು ನೀವು. ಇನ್ನು ಬಿಗೆ ಹೋಗೋದಾದ್ರೆ ಯಾವಾಗ ಹೇಳಿದರು, ವೆನ್ ವಾಸ್ ಇಟ್ ಸೇಡ್ ಅಂತ ಕೇಳ್ಯಾರ. ವೆನ್ ಫಾದರ್ ಆಸ್ಕ್ಡ್ ಅಬೌಟ್ ಸ್ವಾಮಿ, ಯಾವಾಗ ತಂದೆಯವರು ಬಂದು ಸ್ವಾಮಿ ಎಲ್ಲಿದಾನ ಅಂತ ಕೇಳಿದ್ರಲ್ಲ ಅವಾಗ ಹೇಳಿದ ಮಾತಿದು. ಇನ್ನು ಸಿ, ವೈ ಡು ಯು ಥಿಂಕ್ ಹಿ ಡಿಡ್ ನಾಟ್ ಹ್ಯಾವ್ ಅ ವಿಂಕ್ ಆಫ್ ಸ್ಲೀಪ್, ಒಂದು ರಗಳಿಗೆ ಕೂಡ ನಿದ್ದೆ ಮಾಡಿಲ್ಲಲ್ಲ ಅವ ಹಿಂದಿನ ದಿನ ರಾತ್ರಿ, ಯಾಕೆ ಅಂತ ಕೇಳ್ಯಾರ. ಲಾಸ್ಟ್ ನೈಟ್ ಸ್ವಾಮಿ ಸ್ಲೆಪ್ಟ್ ಇನ್ ಆಫೀಸ್ ರೂಮ್ ಲೋನ್ಲಿ. ಯಾಕಂದ್ರೆ ಹಿಂದಿನ ದಿವಸ ಸ್ವಾಮಿ ಒಬ್ಬನೇ ಆಫೀಸಿನಲ್ಲಿ ಮಲಗಿದ್ದ. ಇನ್ನು ನೆಕ್ಸ್ಟ್ 28ನೇ ಎಕ್ಸ್ಟ್ರಾಕ್ಟಿಗೆ ಹೋಗೋದಾದ್ರೆ, ದೇರ್ ಇಸ್ ಅ ಕ್ಲೋಸರ್ ಪ್ಲೇಸ್ ಐ ನೋ ಆಫ್. ನನಗೆ ಅತಿ ಸಮೀಪದಲ್ಲಿ ಯಾವ ಹಾಸ್ಪಿಟ್ಲ್ ಐತೆ ಅನ್ನೋದು ನನಗೆ ಗೊತ್ತೈತಿ, ಅಲ್ಲಿಗೆ ನೀವು ಗಾಡಿ ಹೊಡೀರಿ. ಈ ಮಾತನ್ನು ಹೇಳಿದವರು ಯಾರು ಅಂತ ಕೇಳ್ಯಾರ. ಬಾಳೇಶ್ವರ. ಯಾರಿಗೆ ಹೇಳಿದರು, ಹೂಮ್ ವಾಸ್ ಇಟ್ ಸೇಡ್ ಟು ಅಂದ್ರೆ ಟಿಂಪೋ ಟ್ರಕ್ ಡ್ರೈವರ್, ಅದು ಟ್ರಾಫಿಕ್ ಪೊಲೀಸನಿಗೆ ಅಥವಾ ಟಿಂಪೋ ಟ್ರಕ್ ಡ್ರೈವರ್. ನಾವು ಎರಡಕ್ಕೂ ಮಾರ್ಕ್ಸ್ ಕೊಟ್ಟಿವಿ. ಯಾಕೆ ಕ್ಲೋಸರ್ ಪ್ಲೇಸ್ ಹುಡುಕಿದ್ರು ಅಂದ್ರೆ, ಆ ಟ್ರಾಫಿಕ್ ಪೊಲೀಸ್ ಹೇಳಿದ್ನಲ್ಲ ಐರೋಳಿ, ಅದು ಅಲ್ಲಿಂದ 10 ಕಿಲೋಮೀಟ್ರ್ ದೂರ ಆಕೈತಲ್ಲ, ಅದಕ್ಕೆ ಅವರು ಸಮೀಪದ ಆಸ್ಪತ್ರೆಯನ್ನು ಹುಡುಕಿದ್ರು. ಇನ್ನು 29ನೇದು ಕೂಡ ಎಕ್ಸ್ಟ್ರಾಕ್ಟ ಐತಿ. ದ ಟ್ರೀಸ್ ಇನ್ ದ್ಯಾಟ್ ಆರ್ಕರ್ಡ್ ಆರ್ ನಾಟ್ ಮೈನ್. ಆ ಹಣ್ಣಿನ ತೋಟದಲ್ಲಿ ಇರುವಂಥ ಗಿಡಗಳು ನನ್ನವಲ್ಲ. ಈ ಮಾತನ್ನು ಹೇಳಿದವ ಯಾರು ಅಂತ ಕೇಳ್ಯಾರ. ಡಾನ್ ಅನ್ಸೆಲ್ಮು. ಹಾಗಾದ್ರೆ ಆ ಮರಗಳು ಯಾರಿಗೆ ಸೇರಿದ್ದು ಅಂದ್ರೆ ಚಿಲ್ಡ್ರನ್ ಆಫ್ ದ ವಿಲೇಜ್ ಅಂತ ಬರೀಬೇಕು. ಯಾಕೆ ಈ ಸ್ಟೇಟ್ಮೆಂಟನ್ನು ಹೇಳಿದ ಅಂದ್ರೆ, ಯಾವಾಗ ಈ ಸಂದರ್ಭ ಬಂತಪ್ಪ ಈ ಮಾತು ಹೇಳೋದಂದ್ರೆ, ವೆನ್ ಅಮೇರಿಕನ್ಸ್ ಕಂಪ್ಲೇಂಡ್ ಅಬೌಟ್ ಚಿಲ್ಡ್ರನ್ ಆಫ್ ದ ರಿಯೋ ಇನ್ ಮಿಡಿಯೋ ಅಂತ ಬರೆದುಬಿಟ್ರೆ ಅದು ಸರಿಯಾದ ಉತ್ತರ ಆಗುತ್ತೆ. 30ನೇ ಪ್ರಶ್ನೆ ಸಾಂಗ್ ಆಫ್ ಇಂಡಿಯಾಕ್ಕೆ ಸಂಬಂಧಪಟ್ಟದ್ದು ಐತೆ ನೋಡ್ರಿ. ಶಾಲ್ ಐ ಸಿಂಗ್ ಆಫ್ ಯುವರ್ ರಾಕಟ್ ಟೆಂಪಲ್ ಎಪಿಕ್ಸ್ ಇನ್ ಸ್ಟೋನ್ ಅಂತ ಹೇಳೈತಿ ಸ್ಟೇಟ್ಮೆಂಟ್. ಇಲ್ಲಿ ಐ ಅಂದರೆ ಯಾರು ಅಂತ ಕೇಳ್ಯಾರ. ವಿ ಕೆ ಗೋಕಾಕ್ ಅಂತ ಬರಿಬೇಕು. ಈ ಪ್ರಶ್ನೆಯನ್ನು ಕೇಳಿದ್ದು ಯಾರಿಗೆ ಅಂತ ಕೇಳ್ಯಾರ. ಮದರ್ ಇಂಡಿಯಾ ಅಂತ ಬರಿಬೇಕು. ಟೆಂಪಲ್ಸನ್ನು ಯಾಕೆ ಎಪಿಕ್ಸ್ ಇನ್ ಸ್ಟೋನ್ ಅಂತ ಕರಿತಾನ ಅಂತಂದ್ರೆ, ಎಪಿಕ್ಸ್ ಆರ್ ದ ಲಾಂಗ್ ನರೇಟಿವ್ ಪೋಯಮ್ಸ್ ಅಂತಂದು ಬರೆದ್ರೂ ಕೂಡ ಅದು ಸಾಕಾಗುತ್ತೆ. ಇನ್ನು 31ನೇ ಪ್ರಶ್ನೆ ಪ್ರೊಫೈಲ್ ರೈಟಿಂಗ್ ಸಂಬಂಧಪಟ್ಟಂಗೆ ಐತಿ. ನೀವು ಇದನ್ನು ಪ್ಯಾರಾಗ್ರಾಫ್ ರೂಪದೊಳಗೆ ಬರೀಬೇಕು. ಆರ್ ಕೆ ನಾರಾಯಣ್ ಅವರು ಹುಟ್ಟಿದ್ದೆಲ್ಲಿ, ಅವ್ರ ಎಜುಕೇಷನ್, ಅವ್ರ ಹೆಂಡತಿ ಹೆಸರು, ಅವ್ರ ತಂದೆ ಏನು, ಅವ್ರ ಉದ್ಯೋಗ ಏನು, ಹವ್ಯಾಸಗಳೇನು, ಅವ್ರ ಇಂಪಾರ್ಟೆಂಟ್ ಕೃತಿಗಳು ಯಾವುವು ಎಲ್ಲನೂ ಇಲ್ಲಿ ಪಾಯಿಂಟ್ ಮಾಡಿ ಕೊಟ್ಟಾರೆ. ನೀವೇನು ಮಾಡಬೇಕು, 1ನೇ ಲೈನ್ ನೆನ್ಪಿಟ್ಕೊಂಡ್ಬಿಡ್ರಿ. ದಿಸ್ ಈಸ್ ದ ಪ್ರೊಫೈಲ್ ಆಫ್ ಅಂತ ಚಾಲೂ ಮಾಡ್ಬೇಕು ಯಾವಾಗಲೂ. ದಿಸ್ ಈಸ್ ದ ಪ್ರೊಫೈಲ್ ಆಫ್ ಮಿಸ್ಟರ್ ಆರ್ ಕೆ ನಾರಾಯಣ್. ಹಿ ವಾಸ್ ಬಾರ್ನ್ ಆನ್ 10th December 1906 in Madras. He completed his education at Maharaja College in Mysore. His wife's name Mrs. ರಾಜಮ್ಮ. ತಂದೆ ಹೆಸರು ಆರ್ ವಿ ಕೃಷ್ಣಸ್ವಾಮಿ ಅಯ್ಯರ್. ಅವರ ಹವ್ಯಾಸಗಳು ಲಾಂಗ್ ವಾಕ್ ಮತ್ತು ಅವರ ಪ್ರಸಿದ್ಧ ಕೃತಿಗಳು ಮಾಲ್ಗುಡಿ ಡೇಸ್. ಇವಿಷ್ಟು ಪಾಯಿಂಟ್ಸನ್ನು ನೀವು ಕವರ್ ಮಾಡಿಬಿಟ್ರಿ ಅಂದ್ರೆ ಖಂಡಿತವಾಗಿ 33 ಅಂಕಗಳು ಬರ್ತಾವೆ. ಇನ್ನು 32ನೇ ಪ್ರಶ್ನೆ ಡೆವಲಪ್ ದಿ ಸ್ಟೋರಿ. ಕನ್ನಡದಾಗ ಇದು ಕರೀಂ ಖಾನನ ಕಥೆ ಅಂತೇಳಿ ಇರ್ತಿತ್ತಿದೆ. ಅಂದ್ರೆ ಕಟ್ಗೆ ಕಡ್ಯಾಕೆ ಹೋದ ಕರೀಂ ಖಾನನ ಕಬ್ಬಣದ ಕೊಡ್ಲಿ ಕೆಳಗೆ ಬಿತ್ತು. ಗಂಗಾ ಮಾತೆ ಬಂದು ಮೊದಲು ಬಂಗಾರದ ಕೊಡ್ಲಿ ತೋರಿಸಿದ್ಲು, ಅದನ್ನು ಕರೀಂ ಖಾನ ಒಲ್ಲೆ ಅಂದ. ಬೆಳ್ಳಿ ತೋರಿಸಿದ್ಲು, ಅದನ್ನು ಒಲ್ಲೆ ಅಂದ. ಕೊನೆಗೆ ಅವನ ನಿಜವಾದ ಕೊಡ್ಲಿಯನ್ನು ತೋರಿಸಿದಾಗ ಒಪ್ಕೊಂಡ. ಅವನ ಪ್ರಾಮಾಣಿಕತೆಯನ್ನು ಮೆಚ್ಚಿಕೊಂಡಂಥ ಗಂಗಾ ಮಾತಾ 3 ಕೊಡಲಿಗಳನ್ನು ಕೊಟ್ಟು ಅವನಿಗೆ ಆಶೀರ್ವಾದ ಮಾಡಿದ್ಲು ಅಂತ ಓದಿದ್ರಲ್ಲ ನೀವು. ಅದ ಸ್ಟೋರಿನ ಐತೆ ನೋಡ್ರಿ ಇಲ್ಲಿ, ವುಡ್ ಕಟ್ಟರ್ನ ಸ್ಟೋರಿ. ಅದನ್ನು ನಿಮ್ಮದೇ ಆದ ಮಾತನ್ಯಾಗ ನಾನು ಬರೆದು ತೋರಿಸೀನಿ, ಅದನ್ನು ನೀವು ಗಮನಿಸ್ರಿ ಅಂತ ಹೇಳ್ತಾ, ಈಗ 33ನೇ ಪ್ರಶ್ನೆ ಪಿಕ್ಚರ್ ಡಿಸ್ಕ್ರಿಪ್ಷನ್. ಅದು ಒಂದು ಹಳ್ಳಿಯ ಚಿತ್ರಣ ಐತಿ ಅಲ್ಲಿ ಪಿಕ್ಚರ್. ಹೀಗಾಗಿ ದಿಸ್ ಈಸ್ ಎ ಪಿಕ್ಚರ್ ಆಫ್ ಎ ವಿಲೇಜ್. ಅಲ್ಲಿ ನಮಗೆ ಏನೇನು ಕಾಣಕ್ಕಂತಂದ್ರೆ, ಒಂದು ದೇವಸ್ಥಾನ, ಅಲ್ಲಿ ಒಂದಿಷ್ಟು ಹುಡುಗರು ಆಟ ಆಡೋದು, ಹೆಣ್ಮಕ್ಳು ನೀರು ತರೋದು, ಒಂದಿಷ್ಟು ವಯಸ್ಸಾದಂಥ ಮಂದಿ ಅಲ್ಲೇ ಹರಟಿ ಹೊಡ್ಕೊಂತ ಗಿಡದ ಬುಡಕ್ಕೆ ಕುಂತಿರೋದು ಕಾಣಿಸ್ತದೆ ನಮಗೆ. ಅವನ್ನ ಇಲ್ಲಿ ನೀವು ಬರೆದು ಬಿಟ್ರೆ ಅದು ಸಫಿಷಿಯೆಂಟ್ ಆದಂಥ ಉತ್ತರ ಆಗುತ್ತೆ. 34ನೇ ಪ್ರಶ್ನೆ ಕ್ವಾಲಿಟಿ ಆಫ್ ಮರ್ಸಿಯನ್ನು 2 ಬೇರೆ ಬೇರೆ ನುಡಿಗಳನ್ನು ಕೊಟ್ಟಾರ. ನಿಮಗೆ ಯಾವ್ದು ಪರ್ಫೆಕ್ಟ್ ಐತಿ ಅದನ್ನು ಬರೀರಿ.
ಇನ್ನು 35ನೇ ಪ್ರಶ್ನೆ ಪ್ಯಾರಾಗ್ರಾಫ್ ಐತಿ. ನೀವು ಪ್ಯಾರಾಗ್ರಾಫಿಗೆ ನಾವು ಉತ್ತರ ಹೇಳೋಕ್ಕಾಗಲ್ಲ, ಯಾಕಂದ್ರೆ ಮುಂದಿನ ಕ್ವೆಶನ್ ಪೇಪರ್ನಾಗ ಇದೇ ಪ್ಯಾರಾಗ್ರಾಫ್ ಬರ್ತೈತೆ ಅಂತ ಹೇಳೋಕ್ಕಾಗಲ್ಲ. ಅಲ್ಲೇ ಅದನ್ನು ಸ್ಟಡಿ ಮಾಡಿ ಅಲ್ಲೇ ಉತ್ತರ ಹುಡುಕಿ ಅಲ್ಲೇ ಬರೆಯೋದಿರ್ತೈತಿ. ಇನ್ನು 36ನೇ ಪ್ರಶ್ನೆ ಲಾಂಗ್ ಆನ್ಸರ್. ಇಲ್ಲಿ ಗ್ರ್ಯಾಂಡ್ ಮಾ ಕ್ಲೈಮ್ಸ್ ಎ ಟ್ರೀ ಇದು ಸಮರಿ ಬರೆದ್ಬಿಟ್ರು ಸಾಕು. ರಸ್ಕಿನ್ ಬಾಂಡ್ ಗ್ರ್ಯಾಂಡ್ ಮದರ್ ವಾಸ್ ಅ ಯುನಿಕ್ ಅಂತ ಕೇಳಿದ್ರು ಅದ್ರ ಸಮರಿನ ಬರೀರಿ. ವಿ ಕೆ ಗೋಕಾಕರು ಮದರ್ ಇಂಡಿಯಾವನ್ನು ಹೇಗೆ ಹೊಗಳಿದ್ದಾರೆ ಅಂತ ಕೇಳಿದ್ರು ಆ ಸಮರಿನ ಬರೀರಿ. ಇನ್ನು 37ನೇ ಪ್ರಶ್ನೆ ಎಸ್ಸೆಗೆ ಸಂಬಂಧಪಟ್ಟಂಗಿದೆ. ಏರ್ ಪೊಲ್ಯೂಷನ್ ಅಂತ ಹೇಳಿ ಒಂದು ಕೊಟ್ಟಾರ. ಫ್ಲಡ್ ಆ್ಯಂಡ್ ಎಷ್ಟು ಡಿಸಾಸ್ಟರ್. ಯಾವಾಗಲೂ ನಾನು ಹೇಳ್ತಿರ್ತೀನಿ ನಿಮಗೆ, ಒಂದು ಪರಿಸರಕ್ಕೆ ಸಂಬಂಧಪಟ್ಟಂಗಿರ್ತೈತಿ, ಒಂದು ಕರೆಂಟ್ ಇವೆಂಟ್ಸ್ಗೆ ಸಂಬಂಧಪಟ್ಟಂಗಿರ್ತೈತಿ, ಒಂದು ರಾಷ್ಟ್ರೀಯ ಹಿತಾಸಕ್ತಿಗೆ ಸಂಬಂಧಪಟ್ಟಂಗಿರ್ತೈತಿ. ಇದು ಏರಿಯಾ ನೆನಪಿಟ್ಕೋಬೇಕು. ಇಲ್ಲಿ ಪರಿಸರದ ಮೇಲೆ ಏರ್ ಪೊಲ್ಯೂಷನ್ ಕೊಟ್ಟರು. ಆಮೇಲೆ ಕರೆಂಟ್ ಇವೆಂಟ್ಸ್ ಅಂದರೆ ಈ ಸದ್ಯ ಮಳೆ ಭಾಳ ಆಗಾಕುಂತದ ನೋಡ್ರಿ, ಎಲ್ಲಿ ಬೇಕಲ್ಲಿ ಫ್ಲಡ್ಡು ಡಿಸಾಸ್ಟರು. ಉತ್ತರ ಭಾರತಗಂಕರ ಉತ್ತರಾಖಂಡ ರಾಜ್ಯದಾಗಂಕರ ಭಯಂಕರ, ಅದಕ್ಕೆ ಒಂದು ಕರೆಂಟ್ ಅಫೇರ್ಸ್ ಮೇಲೆ ಇರ್ತೈತಿ. ಇನ್ನೊಂದು ರಾಷ್ಟ್ರೀಯ ಹಿತಾಸಕ್ತಿ ಅಂದರೆ ನ್ಯಾಷನಲ್ ಫೆಸ್ಟಿವಲ್ಸ್ ಕೊಟ್ಟಾರ. ಇವಕ್ಕೆಲ್ಲ ನೀವು ನಮ್ಮ ಲರ್ನ್ ಈಜಿ ಯೂಟ್ಯೂಬ್ ಚಾನಲಿನ ಹಳೆ ವಿಡಿಯೋಗಳನ್ನು ರೆಫರ್ ಮಾಡಿರಿ, ಅಲ್ಲೆಲ್ಲ ನಿಮಗೆ ಈ ಎಸ್ಸೆಗಳು ಸಿಗ್ತಾವೆ. ಇನ್ನು ಕೊನೆಯದಾಗಿ ವಿದ್ಯಾರ್ಥಿಗಳೇ, ಪತ್ರಲೇಖನಕ್ಕೆ ಹೋಗೋದಾದ್ರೆ ನಿಮ್ಮ ವಿಲಾಸ್ ಅಥವಾ ವಾಣಿ ಅಂತ ತಿಳ್ಕೊಂಡು ಗೌರ್ಮೆಂಟ್ ಹೈಸ್ಕೂಲ್ ಬೆಳಗಾವಿಯೊಳಗೆ ಸರ್ಕಾರಿ ಪ್ರೌಢಶಾಲೆ ಒಳಗೆ ಓದಾಕ ಕುಂತೀರಿ. ನಿಮ್ಮ ತಾಯಿಗೆ ನಿಮ್ಮ FA ಪರೀಕ್ಷೆಗಳು ಯೂನಿಟ್ ಟೆಸ್ಟ್ಗಳು ಹೆಂಗಾಗಿವು ಅನ್ನೋದನ್ನು ವಿವರಿಸಿ ತಾಯಿಗೆ ಒಂದು ಪತ್ರ ಅಂತ ಕೇಳ್ಯಾರ. ನೀವು ನನ್ನ ಒಪಿನಿಯನ್ ಪ್ರಕಾರ ಪರ್ಸ್ನಲ್ ಲೆಟ್ರ್ ಬರೆಯೋದು ಭಾಳ ಚಲೋ, ಯಾಕಂತಂದ್ರೆ ಅಲ್ಲೇ ಸಬ್ಜೆಕ್ಟ್ ಬರೆಯೋ ಅವಶ್ಯಕತೆ ಬರೋಂಗಿಲ್ಲ. ಆಮೇಲೆ ಭಾಳಷ್ಟು ಪಾಯಿಂಟ್ಸ್ಗಳು ಪರ್ಸ್ನಲ್ ಲೆಟ್ರ್ನಾಗ ಕಡಿಮೆ ಆಕತಿ. ಅದರ ಬದಲಿ ಆಫೀಷಿಯಲ್ ಲೆಟ್ರ್ ಬರೆಯೋದಾದ್ರೆ ಪಂಚಾಯತಿ PDO ಅಂತೀವಿ ನಾವು, ಪಂಚಾಯತಿ ಡೆವಲಪ್ಮೆಂಟ್ ಆಫೀಸರ್ಗೆ ನಿಮ್ಮ ಸ್ಕೂಲ್ ಲೈಬ್ರರಿಗೆ ಕೆಲವು ಪುಸ್ತಕಗಳನ್ನು ಒದಗಿಸಲಿಕ್ಕೆ, ಅಂದರೆ ಗ್ರಾಮ ಪಂಚಾಯತ್ಗಳು ಬೇರೆ ಬೇರೆ ಫಂಡ್ ಇರ್ತಾವೆ, ಅದ್ರ ಮುಖಾಂತರ ಪುಸ್ತಕಗಳನ್ನು ಒದಗಿಸಲಿಕ್ಕೆ ಒಂದು ರಿಕ್ವೆಸ್ಟಿಂಗ್ ಲೆಟರ್ ಅಂತ ಕೇಳ್ಯಾರ. ಅದನ್ನು ಬರೆದ್ರೂ ಕೂಡ ಅದು ಸರಿಯಾಗತ್ತೆ. ಇದು ಎಲ್ಲ ನಿಮಗೆ ಭಾಳಷ್ಟು ಹೆಲ್ಪ್ ಆಗೈತಿ ಅಂತ ಭಾವಿಸುತ್ತಾ ಮತ್ತೆ ಮುಂದಿನ ವಿಡಿಯೋದಲ್ಲಿ ಭೇಟಿಯಾಗೋಣ. ಥ್ಯಾಂಕ್ ಯು ವೆರಿ ಮಚ್.